64 ವಿದ್ಯೆಗಳಲ್ಲಿ ಚೋರ ವಿದ್ಯೆನೂ ಕೂಡ ಒಂದು. ಕಳ್ಳತನ ಇಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಇಡೀ ವಿಶ್ವವ್ಯಾಪಿ ಕಳ್ಳತನ ಅಂತಕ್ಕಂಥದ್ದಿದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿನೇ. ಜನರು ಹಣ, ನಗ, ನಾಣ್ಯವನ್ನು ದೋಚ್ತಾ ಇದ್ರು, ಮೊದಲು ಕಳ್ಳತನ ಮಾಡ್ತಾಯಿದ್ರು. ಆನಂತರ ಜಾಗವನ್ನು ನುಂಗೋದಕ್ಕೆ ಶುರು ಮಾಡಿದ್ರು. ಕಡೆಗೆ ಮನುಷ್ಯನ ದೇಹದ ಒಳಗಡೆ ಇರತಕ್ಕಂಥ ಅಂಗಾಂಗಗಳನ್ನು ಜನರು ಬಿಡಲಿಲ್ಲ, ಅದನ್ನು ಕೂಡ ಕಳ್ಳತನ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಮಶಾನದಲ್ಲಿ ಹೂತಿಟ್ಟಿರ್ತಕ್ಕಂಥ ಶವಗಳನ್ನು ಕೂಡ ಕಳ್ಳತನ ಮಾಡತಕ್ಕಂಥ ಪರಿಪಾಠ ಬಯಲಾಗಿದೆ. ಇದರ ಬಗ್ಗೆ ಸುವರ್ಣ ನ್ಯೂಸ್ 24/7 ಈಗಾಗಲೇ ಒಂದು ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಯಾತಕ್ಕೋಸ್ಕರ ಈ ಶವಗಳನ್ನು ಕದಿಯಲಾಗ್ತಾ ಇದೆ, ಇದರ ಹಿಂದೆ ಇರತಕ್ಕಂಥ ಮರ್ಮ ಏನು, ಇದ್ರ ಬಗ್ಗೆ ಎಲ್ಲ ಒಂದು ಸಾಕಷ್ಟು ವಿಸ್ತೃತವಾದಂತಹ ಒಂದು ಸ್ಟೋರಿ ಕೊಟ್ಟಿದ್ವಿ. ಆದರೆ ಇದೇ ಪ್ರಕರಣಕ್ಕೆ ಈಗ ಒಂದು ಹೊಸ ಆಯಾಮ ಸಿಕ್ಕಿದೆ. ಹೂತಿಟ್ಟ ಶವಗಳನ್ನು ಹೊರತೆಗೆದರೆ ಆ ಶವಕ್ಕೆ, ಅಂದರೆ ಆ ವ್ಯಕ್ತಿಗೆ, ಆ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತಕ್ಕಂಥ ಒಂದು ವಾದ ಪ್ರತಿವಾದಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಒಬ್ಬರು ಅತಿಥಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇದೇ ಇವತ್ತಿನ ವಿಶೇಷ, ಶವಗಳ ಆಕ್ರಂದನ. ಸೊ ಈಗಾಗಲೇ ನಾನು ಹೇಳಿದಂತೆ ಶವಗಳ ಕಳ್ಳತನ, ಸ್ಮಶಾನದಲ್ಲಿ ಹೂತಿಟ್ಟಿದ್ದಂತಹ ಶವಗಳು ಬೆಳಗಾಗೋದ್ರೊಳಗಡೆ ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಹೀಗೆ ನಡೀತಾ ಇದೆ? ಇದಕ್ಕೆ ಏನಾದರೂ ಒಂದು ಆಧ್ಯಾತ್ಮಿಕತೆಯ ಟಚ್ ಇದೆಯಾ? ಶವ ಸಾಧನೆ, ಶವ ಸಂಸ್ಕಾರ, ಇದ್ರ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಜ್ಯೋತಿಷಿಗಳು, ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪಂಡಿತರೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ನೇರವಾದ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಬರ್ತಾ ಇರ್ತಕ್ಕಂಥ ವಿಚಾರ, ಸ್ಮಶಾನದಲ್ಲಿ ಹೂತಿಟ್ಟ ಶವಗಳನ್ನು ಹೊರತೆಗೆದರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಈಗ ಸಾಮಾನ್ಯ ಮೊದಲಿಗೆ ಹೇಳಿದಲ್ಲ, ಇವತ್ತು ಎಲ್ಲ ಕಳ್ಳತನ, ಹಣ ದೋಚುವುದೆಲ್ಲ ಮುಖ್ಯ. ಆದರೆ ಈ ಹೆಣವನ್ನು ಕಳ್ತಾ ಇದ್ದಾರೆ. ಇದು ಹೊಸದಾಗಿ ಎಲ್ಲರಿಗೂ ಇದೊಂದು ಅಪರೂಪದ ಸುದ್ದಿ. ಖಂಡಿತವಾಗಿಯೂ ಈ ಕಳ್ಳತನ ಮಾಡಿದಂಥವ್ರು ಹಣದ ಆತ್ಮದ ಮುಕ್ತಿಗಾಗಿ ಕಳ್ಳತನ ಮಾಡೋರಲ್ಲ, ಅವ್ರು ಯಾವುದಾದ್ರೂ ವೈಯಕ್ತಿಕವಾದಂತಹ ಕಾರ್ಯಗಳಿಗೋಸ್ಕರವಾಗಿ. ಯಾಕಂದರೆ ಈ ಹೆಣವನ್ನು ತೆಗೆಯೋದು ಅಥವಾ ಹೆಣವನ್ನು ಎಲ್ಲಿ ಸುಡ್ತಾರೋ, ಹೆಣವನ್ನು ಎಲ್ಲಿ ಇಡ್ತಾರೋ ಅಲ್ಲೂ ಹೋಗಿ ಪ್ರಯೋಗ ಮಾಡುವವರು ಅವರು ಸ್ವಾರ್ಥಕ್ಕಾಗಿ ಯಾವುದಾದ್ರು ಮಂತ್ರವಾದಗಳು, ಚಿಕಿತ್ಸೆಗಳು ಅಥವಾ ಯಾವುದೇ ರೀತಿಯಾದಂಥ ಈ ಮಂತ್ರದ ಸಿದ್ಧಿಗೋಸ್ಕರವಾಗಿ ಮಾಡುವಂಥದ್ದು. ಅಸ್ಥಿಗಳ ಹೋಮ ಅಂತಿದೆ ನಮ್ಮಲ್ಲಿ, ಅಸ್ಥಿ ಸಂಚಯನ ಅಂತ ಮಾಡ್ತೇವೆ. ಈ ಸಾಮಾನ್ಯವಾಗಿ ಹೆಣವನ್ನು ಸುಟ್ಟರೆ ಆ ಸುಟ್ಟು 3ನೇ ದಿವಸಕ್ಕೆ ಅಸ್ಥಿ ಸಂಚಯನ, ಅಂದರೆ ಆ ಸುಟ್ಟಂಥ ಅಸ್ಥಿ ಸುಡದೇ ಇದ್ದಂಥದ್ದನ್ನು ಪುನಃ ಮಣ್ಣಿನಲ್ಲಿ ಹುಗಿಯುವಂಥದ್ದು ಮಾಡ್ತೇವೆ. ಇದು ನೀರಿನಲ್ಲಿ ಬಿಟ್ಬಿಡ್ತಾರೆ, ಪಂಚಭೂತಗಳಲ್ಲಿ ಲೀನವಾಗಿ ಮಾಡ್ತಾರೆ. ಅಸ್ಥಿ ಸಂಚಯನ ಅಂತಿದೆ. ಯಾಕೆಂದರೆ ಆ ಅಸ್ಥಿಯನ್ನು ಭೂಮಿಯಲ್ಲೇ ಬಿಡಬಾರದು ಅಂತಿದೆ ಶಾಸ್ತ್ರೀಯ ಪ್ರಕಾರವಾಗಿ. ಅಸ್ಥಿ ಸಂಚಯನ ಮಾಡಬೇಕು ಅಂತ, ಅದನ್ನು ಅಲ್ಲಿಂದ ಸುಟ್ಟಂಥ ಜಾಗದಲ್ಲಿ ಇರುವಂಥ ಅಸ್ಥಿಯನ್ನೆಲ್ಲ ಹೆಕ್ಕಿ ಅದು ತೆಗೆದುಕೊಂಡೋಗಿ ಕಾಶಿಯೋ, ಕ್ಷೇತ್ರವೋ, ಪ್ರಯಾಗವೋ, ಪುಣ್ಯಕ್ಷೇತ್ರದಲ್ಲಿ, ಗೋಕರ್ಣದಲ್ಲಿ ಹೀಗೆ ಆ ಅಸ್ಥಿಯನ್ನು ತೆಗೆದುಕೊಂಡೋಗಿ ನೀರಿನಲ್ಲಿ ಬಿಡುವಂತಹ ಒಂದು ಪದ್ಧತಿ ಇದೆ. ಅದಕ್ಕೆ ಅಸ್ಥಿ ಸಂಚಯನ ಅಂತ. ಹಾಗಾಗಿ ಇದು ಯಾವ ಉದ್ದೇಶಕ್ಕಾಗಿ ಅವರು ತೆಗೆದಿದ್ದರೂ ಸಹ ಅದರ ಪರಿವರ್ತನೆ ಈಗ ನಾವೇನಾದರೂ ಶವಕ್ಕೆ ತೃಪ್ತಿಗೆ ಸಂಸ್ಕಾರ ಮಾಡ್ಬೋದು. ಈ ಒಂದು ಪದ್ಧತಿ ಇತ್ತು ಮೊದಲೇ. ಯಾಕಂದರೆ ಈ ಶ್ರವಣದಲ್ಲಿ ಶವವನ್ನು ದಹನ ಮಾಡೋದು ಒಂದು ಪದ್ಧತಿ. ಆಮೇಲೆ ಅದನ್ನು ದಪನ ಅಂತ ಹೇಳ್ತೇವೆ, ಹುಗಿತೇವೆ. ಈ ಸನ್ಯಾಸಿಗಳದನ್ನು ದಹನ ಮಾಡೋದಿಲ್ಲ, ದಪನ ಮಾಡ್ತಾರೆ. ಇನ್ನು ಬಾಲಮೃತಿ ಅಂತ, ಬಾಲ್ಯದಲ್ಲಿ ಸತ್ತಂಥವರು 5 ವರ್ಷ, 3 ವರ್ಷ, 1 ವರ್ಷದೊಳಗೆಲ್ಲ ಸತ್ತವರನ್ನು ದಹನ ಮಾಡೋದಿಲ್ಲ, ಅವರನ್ನು ಮಣ್ಣು ಮಾಡ್ತಾರೆ. ಆಮೇಲೆ ಇನ್ನು ಕುಷ್ಠಿ ಮರಣ ಅಂತಿದೆ. ಭಾಳಷ್ಟು ಜನ ಕುಷ್ಠರೋಗದಲ್ಲಿ ಸಾಯ್ತಾ ಇದ್ರು. ಆ ಕುಷ್ಠಿ ರೋಗದಲ್ಲಿ ಸತ್ತರೆ ಅವರ ದಹನ ಇಲ್ಲ. ಆಮೇಲೆ ಇವತ್ತಿನ ಕಾಲದಲ್ಲಿ ಏಡ್ಸ್ ಅಂಥ ಕಾಯಿಲೆಗಳು, ಮಹಾಮಾರಿಗಳು, ಸೆಡಬು, ಮೈಲೆ ಇತ್ಯಾದಿ ರೋಗಿಗಳಿಗೆ ಅವರನ್ನು ದಹನ ಮಾಡುವಾಗಿಲ್ಲ. ಅವರನ್ನು ಭೂಮಿಯಲ್ಲಿ ಹುಗಿದಿಡಬೇಕು. ಹುಗಿದಿಟ್ಟು 45 ದಿವಸದ ನಂತರ ಅಥವಾ 1 ವರ್ಷದ ನಂತರ ಪುನಃ ಅದನ್ನು ಎತ್ತಬೇಕು. ಯಾಕೆಂದರೆ ಅವರಿಗೆ ಸಂಸ್ಕಾರ ಮಾಡಬೇಕು. ಮೊದಲಿಗೆ ಯಾಕೆ ಅವರನ್ನು ನಾವು ಬೆಂಕಿಯಲ್ಲಿ ಹಾಕಬಾರ್ದು ಅಂದರೆ, ಅವರಲ್ಲಿರುವಂಥ ಎಲ್ಲ ಕ್ರಿಮಿಗಳು ಬೆಂಕಿ ಸ್ಪರ್ಶವಾದ ಕೂಡಲೇ ಅದೆಲ್ಲ ಕಡೆಗೂ ಪ್ರಸಾರವಾಗ್ತದೆ. ಹೌದು. ಅದರಿಂದ ಆ ಸಮೀಪಕ್ಕೆ ಸುಡಲಿಕ್ಕೆ ಹೋದವರಿಗೆ, ಅವ್ರ ಬಂಧುಗಳಿಗೆ ಅಥವಾ ಇತರಿಗೆಲ್ಲ ರೋಗಗಳು ಪ್ರಸವ ಆಗೋದರಿಂದ ಅದರ ಆ ರೋಗದ ಭಯದಿಂದ ಏನು ಮಾಡ್ತಾ ಇದ್ರು ಅಂದರೆ ಬೆಂಕಿ ಹಾಕ್ತಾ ಇರಲಿಲ್ಲ. ಗೊಬ್ಬರ ಗುಂಡಿ ಹೇಳ್ತೇವೆ, ಒಳ್ಳೆಯ ಸಗಣಿಯನ್ನು ತುಂಬಿ ಒಂದು ಗುಂಡಿ ಮಾಡಿ ಆ ಗುಂಡಿಯಲ್ಲಿ ಆ ಹೆಣವನ್ನು ಹುಗಿದಿಟ್ಟು 45 ದಿವಸಕ್ಕೆ ಆ ಕ್ರಿಮಿಗಳೆಲ್ಲ ಸಾಯ್ತವೆ ಅಂತಿದೆ. ಸತ್ತ ಮೇಲೆ ಪುನಃ ಅದೇ ಹೆಣವನ್ನು ಎತ್ತಿ ಪುನಃ ಸಂಸ್ಕಾರ ಮಾಡ್ತಿದ್ರು. ಆ ಹುಗಿದಂಥ ಹೆಣವನ್ನು ಎತ್ತಿ ಸಂಸ್ಕಾರ ಮಾಡುವಂಥ ಪದ್ಧತಿ ಶಾಸ್ತ್ರ ಸಂಪ್ರದಾಯ. ಇದು ಪ್ರಯೋಗಕಾರರು ಬರೆದಿದ್ದಾರೆ. ಇಲ್ಲಿ ಪಂಡಿತರೆ 2 ವಿಚಾರಗಳು ಬರುತ್ತೆ. ಈಗ ಒಬ್ಬ ವ್ಯಕ್ತಿ ಮೃತಪಟ್ಟು ಆತನನ್ನು, ಅಂದರೆ ಆ ದೇಹವನ್ನು ಸಂಸ್ಕಾರ ಮಾಡೋದು 2 ರೀತಿ ನೀವು ಹೇಳಿದ್ರಿ. ಒಂದು ಮಣ್ಣಿನಲ್ಲಿ ಹುದುಗತಕ್ಕಂಥದ್ದು, ಮತ್ತೊಂದು ಬೆಂಕಿಯಲ್ಲಿ ಸುಡ್ತಕ್ಕಂಥದ್ದು. ಹೌದು. ಆ ಸುಟ್ಟ ನಂತರ ಆ ವ್ಯಕ್ತಿಯ ಆತ್ಮ ಅಂತಕ್ಕಂಥದ್ದು ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಅಲ್ಲಿ 2 ವಿಚಾರಗಳು ಬರುತ್ತೆ. ಒಂದು, ಆತ್ಮಕ್ಕೆ ಶಾಂತಿ ಸಿಗೋದು. ಆ ವ್ಯಕ್ತಿ ಬದುಕಿದ್ದಂತಹ ಸಂದರ್ಭದಲ್ಲಿ ಆತ ಸುಖವಾಗಿ ಇರದೇನೆ ಸಾಕಷ್ಟು ಗೊಂದಲಗಳಿಗೆ, ಸಾಕಷ್ಟು ನೋವುಗಳಿಗೆ ಒಳಗಾಗಿದ್ದರೆ ಅಟ್ಲೀಸ್ಟ್ ಸತ್ತ ನಂತರ ಆದರೂ ಆತನ ಆತ್ಮಕ್ಕೆ ಶಾಂತಿ ಸಿಗಲಪ್ಪ ಅಂತ ಪೂಜೆ ಪುನಸ್ಕಾರಗಳು ಮಾಡ್ತಾರೆ.
ಎರಡನೇದು, ಪಿಶಾಚಿ ರೂಪದಲ್ಲಿ ಆತ ಅಲ್ಲಲ್ಲೇ ಅಲೆದಾಡ್ದೇನೆ ಒಂದೇ ಒಂದು ಸಾರ್ತಿ ಸ್ವರ್ಗಸ್ಥನಾಗಲಿ ಅಂತ ಆತನಿಗೆ ಮುಕ್ತಿ ಮಾಡ್ತಕ್ಕಂಥದ್ದು, ಅಂದರೆ ಆ ಆತ್ಮಕ್ಕೆ ಮುಕ್ತಿ ಸಿಗ್ತಕ್ಕಂಥದ್ದು. ಈಗ ಬಂದಿರತಕ್ಕಂಥ ಚರ್ಚೆಗೆ ಬಂದಿರತಕ್ಕಂಥ ಪ್ರಮುಖವಾದ ವಿಚಾರ, ಶವಗಳನ್ನು ಹೊರಗಡೆ ತೆಗೆದಾಗ, ಹೂತಿಟ್ಟ ಶವವನ್ನು ಹೊರಗೆ ತೆಗೆದಾಗ ಶವದ ರೂಪದಲ್ಲಿ ಇದ್ದಂತಹ ಆತ್ಮಕ್ಕೆ ಮುಕ್ತಿ ಸಿಕ್ಬಿಡುತ್ತೆ, ಮತ್ತೆ ಪ್ರೇತಾತ್ಮವಾಗಿ ಅವನು ಅಲಿಯೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ? ಇಲ್ಲ, ಇದು ತಪ್ಪು. ಯಾಕೆಂದರೆ ಆತ್ಮ ನಾವು ಹುಗಿವಾಗಲಿ ದಹನ ಮಾಡುವಾಗಲಿ ದಪನ ಮಾಡುವಾಗಲಿ ಅಂತ ಹೇಳ್ತೇವೆ, ಇದಂತ ಆತ್ಮನ ಶರೀರಂ ಅಯಂತ ಆತ್ಮನಃ ಆತ್ಮಾನಗೋ ಶರೀರಾತ್ ಬ್ರಹ್ಮ ನಿರ್ಭಿನತ್ತಿ ಅಂತ ಶ್ರುತಿ ಒಂದು ಪ್ರಮಾಣ. ನಮಗೆ ಪ್ರತಿಯೊಂದಕ್ಕೂ ಶ್ರುತಿಯೇ ಪ್ರಮಾಣ. ಹಾಗಾಗಿ ಈ ಶರೀರ ಇಷ್ಟು ದಿವಸ ಆತ್ಮನಿಂದ ದೇಹಾತ್ಮ ಸೇರ್ಕೊಂಡಿದ್ದ, ದೇಹದೊಳಗೆ ಆತ್ಮ ಇದ್ದು ದೇಹಾತ್ಮ ಸಂಬಂಧ ಇತ್ತು. ಈಗ ಆ ದೇಹದಲ್ಲಿರುವಂಥ ಆತ್ಮ ಹೊರಟೋಗಿದ್ದಾನೆ. ಅವನು ಎಲ್ಲಿಗೆ ಹೋಗ್ತಾನೆ? ಪರಮಾತ್ಮನ ಸನ್ನಿಧಿಗೆ ಹೋಗ್ತಾನೆ. ಇದು ಅಯಂತ ಆತ್ಮನಃ, ಆತ್ಮನಿಲ್ಲದಂಥ ಶರೀರ ಇದು. ಇದು ಈಗ ವಿದ್ಯುತ್ತಿಗೆ ಇದ್ದಾಗ, ಜೊತೆಗಿದ್ದಾಗ, ಬಲ್ಪ್ ಇದ್ದಾಗ ಉರಿತಾ ಇರುವ ಬಲ್ಪ್ ಆಯಿತು. ಬಲ್ಪ್ ಕೆಟ್ಟೋದು ಕೂಡಲೇ ವಿದ್ಯುತ್ ಅಲ್ಲೇ ಇರುತ್ತೆ, ಆದರೆ ಬಲ್ಪನ್ನು ಕಿತ್ತಾಕಿ ಇನ್ನೊಂದು ಬಲ್ಪ್ ಹಾಕ್ತೇವೆ. ಹಾಗೆ ಈ ಆತ್ಮ ಅನ್ನುವನು ವಿದ್ಯುತ್ ಶಕ್ತಿ ಇದ್ದಾಗ ಇದಕ್ಕೆ ನಾಶ ಇಲ್ಲ. ಆ ಹೋಲ್ಡರ್ ತೆಗೆದು ಇನ್ನೊಂದು ಬಲ್ಪ್ ಹಾಕಿದ ಕೂಡಲೇ ಅಲ್ಲಿ ಬೆಳಕು ಮತ್ತೆ ಪುನಃ ಆಗತ್ತೆ. ಹಾಗೆ ಆ ಆತ್ಮನು ಏನು ಮಾಡ್ತಾನೆ? ಇನ್ನೊಂದು ಶರೀರಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಈ ದೇಹ ಮಾತ್ರ ಆ ದೇಹವನ್ನು ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಚಾರ್ವಾಕವನ್ನು ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ದೇಹ ಅನ್ನೋದು ಭಸ್ಮ ಮಾಡಾಕಿದ್ಮೇಲೆ ಮತ್ತಿನ್ನು ಎಲ್ಲಿ ಹುಟ್ಟುತ್ತದೆ, ಮತ್ತೆ ಯಾವಾಗ ಅದು ಬರ್ತದೆ. ಹಾಗಾಗಿ ಪುನರ್ಜನ್ಮ ಅನ್ನೋದು ಸುಳ್ಳು ಅಂತ ಚಾರ್ವಾಕ ಮತ ಇದೆ ಇಲ್ಲಿ. ಹಾಗಾಗಿ ನಾವಿಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ದೇಹ ಬೇರೆ ಆತ್ಮ ಬೇರೆ. ಆದ್ದರಿಂದ ಅಲ್ಲಿ ಹುಗಿದಿಡುವಂಥದ್ದು ದೇಹ. ನಾವು ದೇಹಕ್ಕೆ ಸಂಸ್ಕಾರಗಳನ್ನು ಮಾಡ್ತೇವೆ. ಅಂದರೆ ಆತ್ಮ ಇಲ್ಲಿ ಹೋಗುತ್ತೆ. ಹಾಗಾದ್ರೆ ಆತ್ಮ ಮತ್ತೊಂದು ಶರೀರ ಸೇರಿಬಿಡ್ತಾನೆ. ಈ ದೇಹವನ್ನು ಬಿಟ್ಟು ಕೂಡಲೇ ಇನ್ನೊಂದು ಶರೀರಕ್ಕೆ, ಇನ್ನೊಂದು ಶರೀರ ಅಂದರೆ ಮತ್ತೊಂದು ಜನನ ಆಗುತ್ತೆ ಅಂತನ, ಮತ್ತೊಂದು ಜನನ ಎಲ್ಲ ಆಗುತ್ತೋ ಅಲ್ಲೋಗಿ ಸೇರ್ತಾನೆ. ಯಾವಾಗ ಪಂಡಿತರು, ಇವಾಗ ದೈವೋಪಾಸನೆ ಮತ್ತು ಕ್ಷುದ್ರೋಪಾಸನೆ ಅಂತ ಎರಡು ಉಪಾಸನೆಗಳಿರ್ತಕ್ಕಂಥ. ದೈವೋಪಾಸನೆಯನ್ನ ಮಾಡ್ತಕ್ಕಂಥವ್ರು ಲೆಕ್ಕಾಚಾರ, ಈಗ ನೀವು ಹೇಳ್ದಂಗೆ ಆತ್ಮ ಅಂತಕ್ಕಂಥದ್ದು ಪರಮಾತ್ಮನ ಇದಕ್ಕೆ ಹೋಗಿ ಲೀನವಾಗುವಂತೆ. ಕ್ಷುದ್ರೋಪಾಸಕರ ವಾದನೆ ಬೇರೆ. ಕ್ಷುದ್ರೋಪಾಸಕರು ಏನು ಹೇಳ್ತಾರೆ? ಕೇವಲ ತಾತ್ಕಾಲಿಕವಾಗಿ ಆ ಆತ್ಮ ದೇಹವನ್ನು ಬಿಟ್ಟು ಹೋಗಿರುತ್ತೆ. ಆ ದೇಹವನ್ನು ತಂದು ನಾವು ಮತ್ತೆ ದೇವರ ಮುಂದೆ ಇಟ್ಕೊಂಡು, ಅದಕ್ಕೆ ಅಂತಲೇ ಬೇರೆ ದೇವರು ಕಾಳೆ ಮಾರಿಕೆ ಅಂತೆಲ್ಲ ಹೇಳ್ತಾರಲ್ಲ, ಅವ್ರ ಮುಂದೆ ನಾವು ಮಾಡಿ ಆ ಒಂದು ಆತ್ಮವನ್ನು ಶರೀರಕ್ಕೆ ತಂದು ನಾವು ಅದನ್ನು ಕಂಟ್ರೋಲಿಗೆ ತಗೊಳ್ತೀವಿ. ಆ ಪಿಶಾಚಿ ಅಂತಕ್ಕಂಥದ್ದು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾರೆ. ಹಾಗಾದರೆ ಈ ಆತ್ಮ ಅಂತಕ್ಕಂಥದ್ದು ದೈವೋಪಾಸನೆ ಕ್ಷುದ್ರೋಪಾಸನೆಯಲ್ಲಿ ಬೇರೆ ಬೇರೆ ಆಗುತ್ತಾ? ಇಲ್ಲ, ಒಂದೇ ಆಗುವಂಥದ್ದು, ಎರಡು ಬೇರೆ ಆಗೋದೇ ಇಲ್ಲ. ಶಕ್ತಿ ಅನ್ನೋದು ಹಾಕುವಾಗ ನಾವು ಕರೆಂಟಿಗೆ ಟ್ಯೂಬ್ಲೈಟ್ ಹಾಕಿದ್ರೆ ಬೆಳಕಾಗತ್ತೆ, ಬಲ್ಪ್ ಹಾಕಿದ್ರು ಬೆಳಕಾಗತ್ತೆ, ಎಲ್ಲ ಆಗುತ್ತೆ. ಆ ಶಕ್ತಿ ಅನ್ನೋದು ಬೇರೆ ಬೇರೆ ಸ್ಥಳಕ್ಕೆ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೋರುತ್ತೆ ಅಷ್ಟೇ, ಬಿಟ್ಟರೆ ಶಕ್ತಿ ಇರುವುದು ಒಂದೇ ಇರುತ್ತೆ. ವ್ಯಕ್ತಿಯಲ್ಲಿ ಬೇರೆ ಬೇರೆ ಆಗುತ್ತೆ. ಆದರೆ ಇಲ್ಲಿ ಈ ದೇಹದಲ್ಲಿ ಏನುಂಟಲ್ಲ, ಈ ದೇಹದಲ್ಲಿ ಆ ಆತ್ಮನು ಬಂದು ಸೇರ್ಕೊಳ್ಳೋದಿಲ್ಲ. ಅವ್ರು ಯಾವುದು ಉಪಾಸನೆ ಮಾಡ್ತಾರೆ, ಆ ಕ್ಷುದ್ರ ಗಣಗಳನ್ನು ಸೇವಿಸುವುದಕ್ಕಾಗಿ ಇಲ್ಲಿ ನಾವು ಏನು ಹೇಳ್ತೇವೆ, ದಹನ ಮಾಡುವಾಗ ಕವ್ಯವಾದೋ ನಾಮಾಗ್ನಿ ಯಮೋ ದೇವತಾ ಶವಂ ಹವಿ ಅಂತ. ಈ ಯಮನ ಪರಿವಾರಗಳೆಲ್ಲ ಕ್ಷುದ್ರರು, ಪಿಶಾಚರು, ಕ್ಷುದ್ರರು, ಇವರೆಲ್ಲ ಕ್ಷುದ್ರಗಣಗಳಿಗೆಲ್ಲ ಪ್ರೇತಾದಿಗಳೆಲ್ಲ ಇರ್ತಾರಲ್ಲ, ಪ್ರೇತಾತ್ಮ ಅನ್ನುವಂಥವ್ರು ಯಮನ ಪರಿವಾರಗಣಗಳು. ಆದ್ದರಿಂದ ನಾವು ಈ ಪ್ರೇತತ್ವ ಬರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಸಂಸ್ಕಾರ ಮಾಡ್ತೇವೆ. ದಹನ ಮಾಡುವುದು, ದಾನ ಮಾಡುವುದು, ಆ ಒಂದು ಪ್ರಕ್ರಿಯೆ ಮಾಡುವುದು, ಪಿಂಡಾದವನ್ನು ಮಾಡುವಂತಹದ್ದು. ಯಮ ಮಾರ್ಗದಲ್ಲಿ ಹೋಗಬಾರ್ದು. 4 ಮಾರ್ಗ ಇದೆ. ಒಂದು ದೇವ ಮಾರ್ಗ, ಒಂದು ಬ್ರಹ್ಮ ಮಾರ್ಗ. ಹಾಗಾಗಿ ಒಂದು ದುಸ್ಥಿತಿ, ಒಂದು ಸುಸ್ಥಿತಿ, ಒಂದು ಅಧೋಗತಿ. ಮನುಷ್ಯನಿಗೆ ಈ 4ನೇದು ಅಧೋಗತಿ. ಯಾರಿಗೆ ಸಂಸ್ಕಾರ ಮಾಡೋದಿಲ್ವ ಅವರು ಹೋಗುವುದು ಅಧೋಗತಿಯಲ್ಲಿ ಹೋಗ್ತಾರೆ. ಅವರಿಗೆ ಜನ್ಮ ಬಂದರೆ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ. ಆಗ ಮತ್ತೆ ಈ ಜನ್ಮ ಅನ್ನೋದು ಮನುಷ್ಯ ಮಾತ್ರ ಅಲ್ಲ, ಮನುಷ್ಯನಿಗೂ ಒಂದು ಜನ್ಮ ಇದೆ, ಪ್ರಾಣಿಗಳಿಗೂ ಒಂದು ಜನ್ಮ ಇದೆ, ಸಸ್ಯಗಳಿಗೂ ಒಂದು ಜನ್ಮ ಇದೆ, ಕ್ರಿಮಿಕೀಟಗಳಿಗೂ ಒಂದು ಜನ್ಮ ಇದೆ. ಹಾಗಾಗಿ ಅವರೆಲ್ಲ ಏನಾಗ್ತಾರೆ ಅಂದರೆ ದುರ್ಗತಿ, ಪಾಪಿನೋ ನರಕಮ್ಯಾಂತಿ ಸಂಸರಂತಿ ಕಗಾದಯ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾನೆ. ಹಾಗಾಗಿ ಪಾಪಕ್ಕೆ ಅವರ ಕರ್ಮಕ್ಕೆ ಅನುಗುಣವಾಗಿ ಸ್ವಲ್ಪ ಪುಣ್ಯವನ್ನು ಮಾಡದಿದ್ದರೆ ಅವರು ಆ ಬ್ರಹ್ಮ ಸಾಯುಜ್ಯವನ್ನು, ಬ್ರಹ್ಮ ಪದವನ್ನು, ದೇವ ಮಾರ್ಗದಲ್ಲಿ ಹೋಗ್ತಾರೆ. ಪಾಪಿಗಳಾದರೆ ಆ ನರಕಕ್ಕೆ, ಯಮಲೋಕಕ್ಕೆ ಹೋಗಿ ಪುನಃ ಯಮಯಾತನೆಯಿಂದ ಭೂಮಿಯಲ್ಲಿ ಬಂದು ಮತ್ತೆ. ಪಂಡಿತರೆ, ಈಗ ನೀವು ಗರುಡ ಪುರಾಣದ ಬಗ್ಗೆ ಹೇಳಿದ್ರಿ. ಗರುಡ ಪುರಾಣದಲ್ಲಿ ಆತ ಹೇಳ್ತಾ ಹೋಗ್ತಾನೆ, ಭೂಮಿ ಮೇಲೆ ಇರ್ತಕ್ಕಂಥ ಒಂದು ದೇಹದಿಂದ ಆತ್ಮ ದೂರ ಆದಾಗ, ಅಂದ್ರೆ ಸತ್ತಾಗ ಆ ಆತ್ಮವನ್ನ ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಸರಾಗವಾಗಿ ನಾವು ಸೇರಿಸ್ಕೊಳ್ಳೋದಿಲ್ಲ. ಹಂತ ಹಂತವಾಗಿ ಆತ್ಮದ ಪ್ರಯಾಣ ನಡೀತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸತ್ತ 1 ವರ್ಷಕ್ಕೆ ವೈಕುಂಠ ಸಮಾರಾಧನೆ, ಶಿವಗಣಾರಾಧನೆ ಅಂತ ಏನ್ ಮಾಡ್ತಾರೆ, ಆ 1 ವರ್ಷಗಳ ತನಕವೂ ಆ ಆತ್ಮದ ಮೌಲ್ಯಮಾಪನ ನಡೆಯುತ್ತಂತೆ. ಅಂದ್ರೆ ಇಲ್ಲಿ ಯಮನ ಸನ್ನಿಧಿ. ಇದು ಗರುಡ ಪುರಾಣದಲ್ಲಿ ಇರೋ ಪ್ರಕಾರ. ಅಂದ್ರೆ ಇವ ಮಾಡಿರ್ತಕ್ಕಂಥ ಪಾಪಗಳೇನು, ಪುಣ್ಯಗಳೇನು ಎಲ್ಲವನ್ನ ಅಳೆದು ತೂಗಿ ಕಡೆಗೆ ಅವನಿಗೆ ಸ್ವರ್ಗ ಪ್ರಾಪ್ತಿನ ನರಕ ಪ್ರಾಪ್ತಿನ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು.
ಬಹಳ ಗೊಂದಲಮಯವಾಗಿದೆ ಇದು. ಗರುಡ ಪುರಾಣದ ಪ್ರಕಾರ ಹೇಳೋದಾದ್ರೆ ಆತ್ಮಕ್ಕೆ 1 ವರ್ಷ ತನಕ ಮುಕ್ತಿನೇ ಇಲ್ಲ ಅಂತ ಅಂದ್ಬಿಟ್ಟು, ಮತ್ತೆ ಕೆಲವರೆಲ್ಲ ಹೇಳೋ ಪ್ರಕಾರ ನಾವು ಅವತ್ತೇನು ಶವ ಸಂಸ್ಕಾರ ಮಾಡಿದ್ವಿ ಅವಳಿಗೆ ಮುಕ್ತಿ ಸಿಕ್ಕದಂಗೆ ಅಂತ ಹೇಳ್ತಾರೆ. ಏನಿದು ಗೊಂದಲ ಹಾಗಾದ್ರೆ? ಈಗ ಶವ ಸಂಸ್ಕಾರ ಮಾಡೋದಕ್ಕೆ ಅಂತ್ಯಷ್ಟಿ ಅಂತ ಕರೀತಾರೆ. ಅಂತ್ಯಷ್ಟಿ ಅಂದರೆ ಈ ಒಂದು ಶರೀರಕ್ಕೆ ಅದು ಕೊನೆಯದು ಅಂತ, ಮತ್ತೆ ಆ ಶರೀರ ಇರುವುದಿಲ್ಲ, ಅದಕ್ಕೆ ಮತ್ತೇನು ಸಂಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ, ಶವವನ್ನು ಸುಟ್ಟಾಕ್ಬಿಡ್ತೇವೆ. ಹಾಗಾಗಿ ಸುಟ್ಟಾಕುವ ಕಾರ್ಯಕ್ರಮಕ್ಕೆ ಅಂತ್ಯಷ್ಟಿ ಅಂತ. ಅಂತ್ಯಷ್ಟಿ ಆಯಿತು ಅಂದ್ರೆ ಅದು ಮುಗೀತು ಅಂತ ಅರ್ಥ ಅಲ್ಲ. ಯಾಕಂದರೆ ಈ ಮನುಷ್ಯಮಾನ ಅನ್ನೋದು ನಮಗೆ 24 ತಾಸು ಅಂದ್ರೆ 1 ದಿವಸ, 360 ದಿವಸ ಅಂದರೆ 1 ವರ್ಷ. ಪಿತೃಗಳಿಗೆ ಹಾಗಲ್ಲ. ಈ ಮನುಷ್ಯ ದೇಹವನ್ನು ಬಿಟ್ಟ ಮೇಲೆ ಅವರನ್ನು ನಾವು ಪಿತೃ ಅಂತ ಕರಿತೇವೆ. ಆ ಪಿತೃಗಳಿಗೆ ದಕ್ಷಿಣಾಯನ ಅಂತಂದರೆ 6 ತಿಂಗಳ ಹಗಲು, ಉತ್ತರಾಯಣ ಅಂದರೆ ರಾತ್ರಿ, ಹೀಗೆ ದಕ್ಷಿಣಾಯಣ ಉತ್ತರಾಯಣಗಳು ಹಗಲು ರಾತ್ರಿಗಳು ಪಿತೃಗಳಿಗೆ. ಹಾಗಾಗಿ ಅವರು ಈ ಲೋಕದಿಂದ ಆ ಪಿತೃಲೋಕಕ್ಕೆ ಹೋಗಬೇಕಿದ್ರೆ, ಪಿತೃಪಂಕ್ತಿಯನ್ನು ಸೇರಬೇಕಿದ್ರೆ 1 ವರ್ಷ ಬೇಕಾಗುತ್ತೆ. ಅಂದರೆ ಆ ಕಾಲದ ಪರಿಮಿತಿ ಅಷ್ಟು ದೊಡ್ಡಕ್ಕಿದೆ. ಅಂದರೆ ಶ್ರಾದ್ದ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ಪಿತಾಮಹ ಪ್ರಪಿತಾಮಹ ವೃದ್ಧ ಪ್ರಪಿತಾಮಹ ಎಲ್ಲ ಹೇಳ್ತೇವೆ, 3 ಜನಗಳನ್ನ ಸೇರಿಸ್ಕೊಂಡು ಮಾಡ್ತಂಥದ್ದು. ಅದು ಸಾಮಾನ್ಯವಾಗಿ ಪಿತೃ ಅಂದರೆ ಅವರು 3 ಜನ, ಪಿತೃ ಪಿತಾಮಹ ಪ್ರಪಿತಾಮಹ, 3 ತಲೆಗಳು ಸೇರುವುದಕ್ಕೆ ಪಿತೃ ಅಂತ ಹೆಸರು. ಓಕೆ ಪಂಡಿತರೆ, ಇದು ಬಹಳ ಈ ಸಬ್ಜೆಕ್ಟ್, ಈ ವಿಚಾರ ಅಂತಕ್ಕಂಥದ್ದು ಇದೆಯಲ್ಲ, ಬಹಳ ಆಳ ಉದ್ದಗಲ ವಿಸ್ತಾರವನ್ನು ಹೊಂದಿರತಕ್ಕಂಥ ವಿಚಾರಗಳು. ಯಾಕೆಂತಂದರೆ ಆತ್ಮ ಅನ್ನೋದನ್ನು ನಿಜವಾಗಿ ಡಿಸ್ಕ್ರೈಬ್ ಮಾಡೋದಕ್ಕೆ ಇನ್ನೂ ಯಾರಿಂದನೂ ಕೂಡ ಆಗಿಲ್ಲ. ಆದರೆ ವಿಜ್ಞಾನ ಕೂಡ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಒಪ್ಕೊಂಡಿದೆ. ಆದರೆ ಈಗ ನಮ್ಮ ವಿಚಾರ ಶವಗಳ ಆಕ್ರಂದನ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಶವಗಳು ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಏನೆಲ್ಲ ಆಯಾಮಗಳಿದೆ, ಯಾತಕ್ಕೋಸ್ಕರ ಆಗ್ತಾ ಇರ್ತಕ್ಕಂಥದ್ದು, ನಿಜಕ್ಕೂ ಶವವನ್ನು ಹೊರಗಡೆ ತೆಗೆದರೆ ಆ ಆತ್ಮಕ್ಕೆ ಮುಕ್ತಿ ಸಿಗುತ್ತಾ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಅದಕ್ಕೆ ಮುನ್ನ ಒಂದು ಪುಟ್ಟ ಬ್ರೇಕ್.